ಹರಿ ಓಂ ಸ್ನೇಹಿತರೆ, ಸರಸ್ವತಿ ಶ್ರೀವಾರಿ ಚಾನಲ್ಗೆ ಸ್ವಾಗತ. ಸ್ನೇಹಿತರೆ, ನಮ್ಮ ಊರಿನ ಗ್ರಾಮ ದೇವತೆ ಹಬ್ಬದ ಒಂದು ವಿಡಿಯೋ ಮಾಡಿದ್ದೀನಿ. ಗ್ರಾಮ ದೇವತೆ ಹಬ್ಬ ವಿಡಿಯೋ ತುಂಬಾ ಚೆನ್ನಾಗಿತ್ತು. ನಾವೆಲ್ಲರೂ ತುಂಬ ಚೆನ್ನಾಗಿ ಆಚರಣೆ ಮಾಡಿದ್ವಿ. ಮತ್ತು ದೇವ್ರನ್ನ ಬಿಡಬೇಕಾದ್ರೆ ನಾವೆಲ್ಲ ಒಂದು ವಿಡಿಯೋ ಮಾಡಿದ್ವಿ. ಆ ವಿಡಿಯೋ ಬಗ್ಗೆ ಒಂದು ಯೂಟ್ಯೂಬ್ಗೆ ಹಾಕಿದ್ದೀನಿ. ದಯವಿಟ್ಟು ಎಲ್ಲರೂ ಯೂಟ್ಯೂಬ್ ನೋಡಿ, ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ. ನೋಡಿ ಸ್ನೇಹಿತರೆ, ಈ ಕಥೆ ಸುಮಾರು ಜನಕ್ಕೆ ಎಲ್ಲರಿಗೂ ಗೊತ್ತು. ಗ್ರಾಮ ದೇವತೆ ಹಬ್ಬ ಅಂದರೆ ಅವಳು ಒಂದು ಬ್ರಾಹ್ಮಣರನ್ನ ಮಗಳಾಗಿರ್ತಾಳೆ ತಾಯಿ. ಆ ತಾಯಿನ ಅನ್ಯ ಜಾತಿ ಹುಡುಗ ಒಬ್ಬ ಅವ್ರ ಮನೆಗೆ ಬಂದು ಕುರಿ ದನ ಮೇಯ್ಸೋಕ್ಕೆ ಅಂತ ಬಂದು, ಒಂದು ಕೂಲಿ ಕೆಲಸಕ್ಕೆ ಅಂತ ಬಂದು ಆ ಹುಡುಗಿನ ನೋಡಿ, ಅವಳು ಅಂದ ಚಂದ ನೋಡಿ ಇವಳನ್ನ ಮದುವೆ ಆಗಲೇಬೇಕು ಅಂತ ಹೇಳಿ ಆ ನಂತರ ಅವ್ರ ಮನೆ ಕೆಲಸನ ಬಿಟ್ಟು ಕೆಲವರು ಪಂಡಿತರ ಹತ್ರ ಹೋಗಿ ಬ್ರಾಹ್ಮಣರ ಆಚಾರ ವಿಚಾರನೆಲ್ಲ ತಿಳ್ಕೊಂಬಂದು ನಾನು ಬ್ರಾಹ್ಮಣನೇ ಅಂತಲೇ ಹೇಳಿ ಅವ್ರ ಮನೆ ಹೆಣ್ಣು ಕೇಳಕ್ಕೆ ಬರ್ತಾನೆ. ಬಂದಾಗ ಅವನ ಆಚಾರ ವಿಚಾರ, ಅವನ ನಡವಳಿಕೆ ಎಲ್ಲ ನೋಡಿ ಹುಡುಗಿರಪ್ಪ ಅವನ ತುಂಬಾ ಇಷ್ಟಪಟ್ಟು ಅವನಿಗೆ ಹೆಣ್ಣು ಕೊಟ್ಟು ಮದುವೆನೂ ಮಾಡಿಬಿಡ್ತಾರೆ. ಆ ನಂತರ ಅವನು ಮದುವೆ ಮಾಡಿ ಅವ್ರ ಅಮ್ಮನಿಗೆ ಮೊದಲೇ ಹೇಳಿ ಅವ್ನು ಬಾಯಿ ಕಟ್ಟಾಕಿರ್ತಾನೆ, ಯಾವುದೇ ಕಾರಣಕ್ಕೂ ಈ ವಿಷಯ ಎಲ್ಲೂ ಹೇಳ್ಬಾರ್ದು ಅಂತ. ತುಂಬ ದಿವಸದ ನಂತರ ಅವ್ರ ಮನೆಗೆ ಒಂದು 2-3 ಮಕ್ಕಳಾದಮೇಲೆ ಅವರಮ್ಮ ಬರ್ತಾರೆ. ಅವರಮ್ಮ ಬಂದಾಗ ಈ ಅಮ್ಮ ಅವ್ರ ಮನೇಲಿ ಒಬ್ಬಟ್ಟು, ಪಾಯಸ, ಅನ್ನ, ಸಾರು ಎಲ್ಲ ಮಾಡಿರ್ತಾರೆ. ಅತ್ತೆ ಬಂದ್ಲು ಅಂತ. ಆ ನಂತರ ಆ ಅಮ್ಮ ಊಟ ತಿಂದು ಏನೋ ಕರಿನ ಕಾಲು ಕಡ್ದಂಗೆ ಆಗಲಿಲ್ವಲ್ಲ ಅಂತ ಹೇಳೋ ಮಾತನ್ನ ಆ ತಾಯಿ ಕೇಳಿಸ್ಕೊಂಬಿಡ್ತಾಳೆ. ಆ ನಂತರ ಗಂಡನ ಅವಳು ಕೇಳ್ತಾಳೆ, ಏನು ನಿಮ್ಮ ಅಮ್ಮನ ಬಾಯಲ್ಲಿ ಈ ಥರ ಪದ ಬರ್ತಾಯಿದೆ ಅಂತ ಕೇಳಿದಾಗ ಗಂಡ ಹೇಳ್ಬಿಡ್ತಾನೆ, ನಾನು ಮೋಸ ಮಾಡಿ ನಿನ್ನ ಮದುವೆ ಆದೆ, ನೀನು ಅಂದ ಚಂದ ನೋಡಿ ಅಂತ ಹೇಳಿದಾಗ ಅವಳು ತುಂಬ ಮನನೊಂದು ಅವಳು ಆ ನಂತರ ತವ್ರ ಮನೆಗೆ ಹೋಗ್ತಾಳೆ. ತವ್ರ ಮನೆಗೆ ಹೋಗಿ ತವ್ರ ಮನೇಲಿ ಅವ್ರ ಅಪ್ಪನ ಹತ್ರ ಇರೋ ವಿಷಯ ಎಲ್ಲ ಹೇಳ್ಬಿಟ್ಟು ಮತ್ತೆ ಗಂಡನ ಮನೆಗೆ ಬಂದು ಎಲ್ಲ ಮಲಗಿರೋ ಅಂಥ ಸಮಯದಲ್ಲಿ ಮನೆಗೆ ಅವಳು ಬೆಂಕಿ ಇಟ್ಬಿಡ್ತಾಳೆ. ಬೆಂಕಿ ಇಟ್ಟು ನಂತರ ಶಾಪ ಕೊಡ್ತಾಳೆ, ನೀನು ಕಂಬದ ರಾಯ ಆಗು, ಕಂಬದ ಈರಯ್ಯ ಆಗು, ಮಕ್ಕಳೆಲ್ಲ ಆಡು ಕುರಿಗಳಾಗಲಿ, ನೀನು ಮುಂದೆನೇ ಅವ್ರನ್ನೆಲ್ಲ ಬಲಿ ಕೊಡಲಿ, ಅದನ್ನು ನೋಡಿ ನಾನು ಖುಷಿಪಟ್ಟು ಸಂತೋಷ ಪಡ್ತೀನಿ ಅಂತ ಹೇಳಿ ಆ ತಾಯಿ ಶಾಪನೂ ಕೊಟ್ಬಿಡ್ತಾಳೆ. ಗಂಡ ಕಂಬದ ಈರಯ್ಯ ಆಗ್ತಾನೆ, ಮಕ್ಕಳೆಲ್ಲ ಆಡು ಕುರಿಗಳಾಗ್ಬಿಡ್ತಾರೆ. ಆನಂತರ ಅವಳು ಸತ್ತೋಗ್ಬಿಡ್ತಾಳೆ. ಆನಂತರ ಅದೇ ಬೆಂಕಿಲಿ ಬಿದ್ದು ಅವರ ತಂದೆ ತನ್ನ ಮಗಳು ಬಂದು ನೊಂದ್ಕೊಂಡು ಹೇಳಿರ್ತಾಳಲ್ಲ, ಹಾಗಾಗಿ ಮಗಳ ಹೆಸರಲ್ಲಿ ಅವರಿರೋ ಊರಲ್ಲಿ ಗ್ರಾಮ ದೇವತೆ ಅಂತ ಹೇಳಿ ಅವಳ ಸತ್ಯವಾದ ಮಾತಿಗೆ ನಂಬಿ ಒಂದು ಗುಡಿ ಕಟ್ಟಿಸಿರ್ತಾರೆ. ಇದನ್ನೇ ಅವರು ಗ್ರಾಮ ದೇವತೆ ಅಂತ ಹೇಳಿ ನಾವೆಲ್ಲ ಕಡೆನೂ ಪೂಜೆ ಆರಾಧನೆ ಮಾಡ್ತೀವಿ. ಇನ್ನೂ ಭಾಳ ದೊಡ್ಡ ಕಥೆ ಇದೆ, ನನಗೆ ಸಿಂಪಲಾಗಿ ಗೊತ್ತಿರೋದನ್ನ ನಾನು ಹೇಳಿದ್ದೀನಿ ಸ್ನೇಹಿತರೆ. ಈ ದೇವ್ರನ್ನ ನಾವು ಒಂದು ನೆಲೆ ದೇವರ ಬಿಟ್ಟು ಮೆರವಣಿಗೆ ದೇವ್ರನ್ನ ಮಾಡಿಕೊಂಡು ಕರ್ಕೊಂಬಂದು ನಮ್ಮ ಗ್ರಾಮ ದೇವತೆ ಗುಡಿಯೊಳಗಿಟ್ಟು ಬಿಡಬೇಕಾದ್ರೆ ಅವರು ಒಂದು ಪೂಜೆ ಮಾಡಿರ್ತಾರೆ. ಆ ಒಂದು ಪೂಜೆ ನಿಯಮದ ಪ್ರಕಾರ ಕರ್ಕೊಂಡೋಗಿ ಆ ತಾಯಿನ ಬಿಡ್ತಾರೆ. ಅದ್ರ ಬಗ್ಗೆ ಸಿಂಪಲಾಗಿ ಒಂದು ವಿಡಿಯೋ ಮಾಡಿದ್ದೀನಿ ಸ್ನೇಹಿತರೆ, ಎಲ್ಲರಿಗೂ ಇಷ್ಟ ಆಗುತ್ತೆ ಅಂದ್ಕೊಂಡಿದ್ದೀನಿ. ಕತೆ ಇನ್ನೂ ಚೆನ್ನಾಗಿದೆ. ಅನ್ಯ ಜಾತಿ ಹುಡುಗ ಮದುವೆ ಆಗಿರೋದ್ರಿಂದ ಇಷ್ಟೆಲ್ಲ ಒಂದು ಕತೆ ಆಗಿರುತ್ತೆ. ಇದ್ರ ಬಗ್ಗೆ ಏನೋ ತಪ್ಪು ಭಾವಿಸ್ಬೇಡಿ, ತಪ್ಪಿದರೆ ಕ್ಷಮಿಸಿ. ಎಲ್ಲರಿಗೂ ಒಳ್ಳೆಯದಾಗಲಿ. ಗ್ರಾಮ ದೇವತೆ ಎಲ್ಲರಿಗೂ ನಮ್ಮ ಗ್ರಾಮಕ್ಕೆ, ಊರಿಗೆ, ಅಕ್ಕಪಕ್ಕ ಗ್ರಾಮಕ್ಕೆ, ನಮ್ಮ ದೇಶಕ್ಕೆಲ್ಲ ಮಳೆ ಬೆಳೆ ಕೊಟ್ಟು ಎಲ್ಲರಿಗೂ ಒಳ್ಳೇದು ಮಾಡಲಿ ಅಂತ ಹೇಳ್ತಾ ಈ ವಿಡಿಯೋ ಮಾತು ಮುಗಿಸ್ತೀನಿ. ಹರಿ ಓಂ. ಹರೇ ಶ್ರೀನಿವಾಸ. ಆಯ್ತಾಯ್ತು ಎಲ್ಲ ಗೌಡ್ರಿ ಅಲ್ವಾ ಅಲ್ವಾ
ಹೊಂಬಾಳೆ ಎಲ್ಲ ಚೆನ್ನಾಗಿ ಹೊಂಚವ್ರೆ ಕಣಮ್ಮ ಅಲ್ವಾ. ವನದೇಶಕ್ಕೆ ಹೋಗ್ತಾ ಇದೆಯಾ ಮಣಿನಳ್ಳಿ ಗ್ರಾಮಕ್ಕೆಲ್ಲ ಹೇಳಿಯ ಕೊಡಮ್ಮ ಎಚ್ಚಲ ಕೊಡಿ ಮಕ್ಕಳು ಮರಿಗೆ ಕಾಯಿಲೆ ಬರ್ದಂತ ದನ ಕರುಗಳಿಗೆ ರೋಗ ಬರ್ದಂತ ತೆಪ್ಪೆ ರೋಗ ಮಡಿಲಲ್ಲಿ ಕಟ್ಟಿ ಮಾಯಾದ ಬಂದು ರೋಗಗಳೆಲ್ಲ ಇಟ್ಕೊಂಡು ದನಿನೊಳಗೆ ದನದೊಳಗೆ ತಂಡಿ ಒಳಗೆ ಖಂಡಿತ ಕಾರಿತ ಮುಖಾಂತರ ಗಂಡವರು ಮೊದಲಿಲ್ಲ ಬಾಯಿದಲ್ಲಿ ನಿಮ್ಮಲ್ಲಿ ಬಂದಂತ ಯೋಗ್ಯಾಗಿ ಬಂದಿದ್ದೆ ಊರಲ್ಲ ಬೇರಲ್ಲ ಈ ಊರು ತರವಲ್ಲ ದೇವತೆಗೆ ಒಮ್ಮಾಳೆ ದರ್ಶಕಮಿಟ್ಟು ಬರ್ಬೇಕಾದ್ರೆ ಅಕ್ಕಂಜ 7 ಮಂದಿ ಇಟ್ಟುಕೊಂಡ ಭಂಡಾರ ಕೊಟ್ಟಿದ್ದೀಯ ಆಸಾದಿ ಮಗನಮ್ಮ ಮಣಿನಳ್ಳಿ ಗ್ರಾಮಕ್ಕೆಲ್ಲ ಉದ್ಧಾರ ಮಾಡಿ ಎದ್ದಲ ಗೊತ್ತಿದ್ದೀಯ ದೇವರಿಗೆ ಆಗಿದೆಯಂತ ಬರುವಂತ ಕಾಲದೊಳಗೆ ಯಾವ ರೀತಿ ಬಂದಿದ್ದೆ 12 ತಮಿಳ ಬಾನು ಭಕ್ತಿ ಗೌಡ್ರು ಶಾಂತಗೌಡ್ರು ತೋಡಿ ತಳವಾರು ಸೇರ್ಕೊಂಡು ದೇವರ ಕಬ್ಬಡಿನಪ್ಪ
ಸಿಕ್ಕಿರಲ್ಲ ಅವರಿಬ್ಬರು ಇಲ್ಲಿಗೆ ಕರೆ ಬಿಡಕ ಜನ ದೇವಸ್ಥಾನಗಳಿಗೆ ಎಲ್ಲರಿಗೂ ಒಳ್ಳೇದು ಮಾಡಲಿ, ಯಾರ್ಯಾರು ಏನೇನು ಅಂದಾರೋ ಅವ್ರಿಗೂ ಒಳ್ಳೇದು ಮಾಡಲಿ. 18 ಗೌಡಗಳಿಗೆ ಮಕ್ಕಳಿಗೆಲ್ಲ ಒಳ್ಳೇದು ಮಾಡಿ ಕಾಪಾಡೋದ ಪರಮೇಶ್ವರಿ 7 ಕೋಟಿ ಅವರೆಲ್ಲ ಕೇರಿಕ್ಯಾರೆಲ್ಲ ಇವರು ನಿನಗೆ ತರವಲ್ಲ ಬರವ ನಮ್ಮ ಊರ್ ಹೋಗೋಣ. ಒಳಗೆ ತೋಪು ನಡೆಸವನ್ ಯಾರು ಹೇಳಿ? ಅಂಬೇಗರ್ ಅಣ್ಣ ವಾಲ್ಮೀಕಿ. ಅಂಬೇಗರ್ ಅಣ್ಣ ವಾಲ್ಮೀಕಿ ಅಂದಾರೆ ಮಣಿನಳ್ಳಿ ಹುಡುಗಿ ಬಂದು ಮುತ್ತಿನ ಮಾಂಗಲ್ಯ ಕೊಟ್ಟವ್ರು ಯಾರಮ್ಮ? 18 ಕೈಗೊಡ ಗೌಡುಗಳು ಅವರ ಬೆಳೆ ಕೊಳ್ಳ ಬಿಡ್ತಾರೆ ಭಾರತ. ಮಣಿನಳ್ಳಿ ಗ್ರಾಮ ಅವಳೆಲ್ಲ ಮಾರಮ್ಮ ಮಾರಿದ್ದೇವೆ ಅಂತ ಕೂಗ್ತಿರ ಕಾಮದಮ್ಮ ಅಂತ. ಅವಳು ನಿಜವಾದ ಹೆಸರು ಮೋಸ್ಟ್ನ ಮದುವೆ ಆಗ್ತಾಳೆ. ಮಾದಿರ ಹುಡುಗನ ಮೋಸ್ಟ್ನ ಮದುವೆ ನೋಡಪ್ಪ 21 ವರ್ಷದ 5 ಜನ ಮಕ್ಕಳು ನಡ್ಕೊಂಡವೆ. ಸ್ವಲ್ಪ ಸೈಲೆಂಟ್ ಆಗಿರ್ರಿ, ಅವನಿಗೂ ಬೇಜಾರು ಹೇಳುವಾಗ. 5 ಜನ ಮಕ್ಕಳು ನಡ್ಕೋಬೇಕಾದ್ರೆ 21 ವರ್ಷಕ್ಕೆ ನೋಡಪ್ಪ ಅತ್ತೆ ತಡೆಗಾದ್ರಿ, ಮಾವ ಗೋರ್ಗಮ್ಮ ಅವರು ತಡೆಗಾದ್ರ ಕರ್ಸ್ಬಿಟ್ಟು ಅತ್ತೆಗೆ 900 ಜನ ತಿನ್ನಂತ ಮುಂದೆ ಬಾಳೆ ಎಲೆ ಒಳಗೆ ಊಟ. ಆ ಬಾಳೆ ಎಲೆ ಊಟ ಮಾಡ್ಬೇಕಾದ್ರೆ ಹಪ್ಪಳ ತಿಂತಾಳಂತೆ, ಚಪ್ಪಲ್ ಕೆಸಿತಾಳಂತೆ, ಒಬ್ಬಟ್ಟು ತಿಂತಾಳಂತೆ, ಉಪ್ಪುರಿನ ಕೆಸಿತಾಳಂತೆ. ನೋಡಮ್ಮ ಗಡಿಗಾದ್ರೆ ತಿನ್ಬೇಕಾದ್ರೆ ಈಗ ನಿಂತಿರ್ಲಲ್ಲ ನೋಡ್ತಾ ಇದ್ದಂತೆ, ಏ ಮಗ ನಮ್ಮ ಮನೆ ಒಳಗ ಕರಿನ ಕಾಲ್ ಕಡ್ದಂಗ ಆಗ್ಲಿವಲ್ಲ, ಯಾವ್ದಲ್ಲ ಇದು ಊಟ ಅಂತ. ಆವಾಗ ಈ ಬಾಕಲ್ ಸೌದೆ ನಿಂತ್ಕೊಂಡು ಹೇಳ್ತಾಳಂತೆ, ಏ ಇಂಥ ಜಾತಿಯರ್ ಇಂಥ ಪುಲ್ದವ್ರು ಮದುವೆ ಆದ ನಾನು ನಿಮ್ಗೆಲ್ಲ ಶಾಪ ಕೊಡ್ತೀನಿ ಅಂತ ಮಣಿನಳ್ಳಿ ಗ್ರಾಮಕ್ಕೆ ಬಂದು ದೇವ್ರಿಗೆ ಮುಂದೆ ನಿಂತ್ಕೊಂಡು ಹೇಳ್ತಾಳಂತೆ. ಅತ್ತೆ ನನಗೆ ಗಡಿಗೆ ಆಗ್ಬೇಕು, ಮಾವ ನನಗೆ ಗೋರ್ಗಂಬ ಆಗ್ಬೇಕು, ಗಂಡ ನನಗೆ ಪಟ್ಟದ ಬಾಣ ಆಗ್ಬೇಕು. 5 ಜನ ಮಕ್ಕಳು ಓಡಾಡ್ ಬರ್ತಾವ್ರೆ. ಮೊದಲನೇ ಮಗ ದಿಷ್ಟಿ ಮರಿ, 2ನೇ ಮಗ ಧೂಳ್ ಮರಿ, 3ನೇ ಮಗ ಗದ್ಗೆ ಮರಿ, 4ನೇ ಮಗ ಎಳ್ಳೆ ಮರಿ, 5ನೇ ಮಗನಿಗೆ ಆಸಾದಿ ಪಟ್ಟವನ್ನು ಕಟ್ಟಿ ಕಂಚಿನ ಚೌಡಿಗೆಯನ್ನು ಕೊಟ್ಬಿಟ್ಟು ನನ್ನ ಮಗಳು ಕೊಂಡಾಡುವಂತವ್ರೆ. ನೋಡು ಆ ಪಟ್ಟದ ಬಾಣ ಬರ್ಬೇಕು. ಮಣಿನಳ್ಳಿ ಗ್ರಾಮ ಅಂದ್ರೆ ಆ ಗೌಡ್ರ ಮನೆ ಒಳಗೆ ಆ ಪಟ್ಟದ ಬಾಣ ಹೆಂಗ್ ಬರ್ಬೇಕು? ರಾತ್ರಿ ಕಡಿದ್ರಲ್ಲ ಅದ್ಯಾವ್ದೋ ನಾಯ್ಕುನಿ ಅದಲ್ಲ. ನೋಡು ಎಂತದ್ ಬಾಣ ಬಿಟ್ಟ. ಮಡಿನಳ್ಳಿ ಗ್ರಾಮ ಮಟ್ಟ ಮಂಗಳವಾರ ಊರ್ ಮುಂದೆ ಕರುಗಲ್ಲು 12 ಗಂಟೆ ರಾತ್ರಿ ಒಳಗೆ ಬದ ಬೇಯ್ಬೇಕು. ಅದ್ರಾಗ ಒಂದು ಸರ್ಲೆಮೆ ಹುಟ್ಟಬೇಕು. ಸರ್ಲೆಮೆ ಹೊಟ್ಟೆ ಒಳಗೆ ಕೋಣ ಅಣಚುಕ್ಕೆ ಗೋಪಾಲ ಗವಳಿಗಣ್ಣು ಪಂಚವಣ್ಣ ನೀಲಿ ವರ್ಣ ತೆಗೆದುಕೊಂಬಿನ ಕೋಣ ಕೋಣ ನ ಕೋಣ ಗೌಡನ ಮೊದಲೇ ದಾನ ಕೇಳವಳೆ, 2ನೇ ದಾನ ಪಟ್ಟು ಕಾಣ ಕೊಡು ಅಂತ. 2ನೇ ದಾನ ಗೌಡ 7 ಜನ ಹೆಣ್ತೇನೆ ಬೇಡ, 7 ಜನ ಸುಳೆ ಬೇಡ, ಚಿಕ್ಕ ಹೆಣ್ತಿ ತಲೆ ಮೇಲೆ ಒಂದಿನ ಕಳಸ ವರ್ಷ ಗೌಡ. 3ನೇ ದಾನ ಏನ್ ಬೇಡ್ತಾವಳೆ ಹೇಳೋ ಗೌಡ? ಬೇವಿನ ಹುಡುಗಿನ ಉಟ್ಕೊಂಬಿಡು, ಒಂದಿನ ಬಾನವನ್ನು ಇಟ್ಕೊಂಬಿಡು, ನನ್ನ ಕೊಡಿಸೊತ್ತು 3 ಸೊತ್ತು ಪ್ರದಕ್ಷಿಣೆ ಬರಬೇಕಯ್ಯ. ಮಣಿನಳ್ಳಿ ಗ್ರಾಮಕ್ಕೆ ಗೌಡಂಗೆಲ್ಲ ಶಾಪ ಕೊಟ್ಟು ಈ ಊರು ಉದ್ಧಾರ ಮಾಡ್ಬೇಕಂತ ಮಾರಮ್ಮ ಬಂದವಳೆ. ಆ ಗೌಡ ತಟ್ಟೆ ತುಂಬಾ ಮಾಂಗಲ್ಯ ಎಲ್ಲ ತಗೊಂಬಂದ್ ಕೊಡ್ತಾವನಂತೆ. ಏನಂತ ಕೇಳ್ತಾವ್ ಗೌಡ? ಪುಟ್ಟ ಕಳ್ಳಮ್ಮ ಸೀರೆ
ಸೋಮವಾರ ಸೋಮವಂತಿ, ಮಂಗಳವಾರ ಮಾಟಗಾತಿ, ಬುಧವಾರ ಬುದ್ಧಿವಂತೆ, ಗುರುವಾರ ಗುರುಕಲ್ವಂತೆ, ಶುಕ್ರವಾರ ಶೂದ್ರವೇಣಿ, ಆಯ್ತವಾರದೊಳ ಅನಂತವೇಣಿ. ಮಣಿನಹಳ್ಳಿ ಗ್ರಾಮ ಉದ್ಧಾರ ಮಾಡಿಕೊಂಡು ಆಟ ಮಕ್ಕಳಿಗೆಲ್ಲ ಏಳಿಗೆ ಕೊಟ್ಟು ಊರಲ್ಲಿ ಮಳೆ ಬೆಳೆ ಆಗ್ಲಿ, ದನ ಕರುಗಳಿಗೆ ಕಾಯಿಲೆ ಬರದಂತೆ, ಮಕ್ಕಳು ಮರಿ ಕಾಯಿಲೆ ಬರದಂತೆ, ಚಕ್ಕರವನ್ನು ಮಡ್ಲಲ್ಲಿ ಕಟ್ಕೊಂಡು ಮಾಯಾದ ಬಂಡರು ಹೂಗಳಿಕೊಂಡು ನೀನ್ ನಗು ನಗು ತಾಚಿಗೆ ಹೋಗೆ ವ್ಯವಹಾರ ನೋಡು. ಆಗಿನ ಕಾಲದಾಗೆ ಆಸಾದಿಗಳು ಪದ ಹೇಳಿ ರಾಜರ ಮುಂದೆ ಸೇರಿನ ತುಂಬಾ ಚಿನ್ನ ಕೊಡೋದಂತೆ. ಗ್ರಾಮ 12,000 ಆಗದು ಯಾರು ಕೊಡ್ತಾರೆ? ಏನ ನಿಮ್ ಪ್ರೀತಿ ಯಾಕೆ ಏನ್ ದೂರು? ನಮ್ಮ ಅಮ್ಮ ಸತ್ತ ನೋಡು, ಮನೆತನ ಚೆನ್ನಾಗಿದೆ ಏನು ಎಲ್ಲ ಒಳ್ಳೇದಾಗ್ಲಿ ಅಂತ ಏನು ಮಾಡ್ರಿ. ಏನ್ ಮಾಡಿ ಕಡಿದೀವಿ ಯಾವಾಗ ಈ ಸರಿ ಕೇಳ್ತಾ ಇರ್ಬೋದು. ಎಲ್ಲನೂ ಊರಿ ಬಿಟ್ರ ಯಾಕ್ರ ನಿನಗೆ ಸ್ಥಿರವಲ್ಲ ನಿನಗೆ ಸ್ಥಿರವಲ್ಲ ನನ್ನ ಹಾಕೊಳ್ಳಿ ಬಿಡು ಅಲ್ಲಿವರೆಗೂ ಅಲ್ಲಪ್ಪೋ ಧೂಳು ಮಾರಿ ಕಡೆವರೆಗೂ ಹಾಕ್ಲಿ ಬಿಡು. ಹೌದಾ ನೀನ್ ಆಡ್ಬೇಕು. ಏಯ್ ಸುಮ್ಕಿರ್ರ ಯಾಕಲ್ಲ ಪಾಪ ಎತ್ತೋದ್ರು ಮಗ ವಯಸ್ಸು ಕಮ್ಮಿ ಆಯ್ತದೆ. ಅತ್ತಂಗೆ ರಾಟ ಹುಟ್ಟಿದ ಮನೆ ಒಳಗೆ ದೇವ್ಗಂಗೆ ರಾಟ ಕೆರೆ ಒಳಗೆ ದೇವ್ಗಂಗೆ ರಾಟ ಕೆರೆ ಒಳಗೆ ಅಂದರೆ ಮಣಿನಹಳ್ಳಿ ಹುಡುಗಿ ಬಂದ ದೇವತೆ ಹುಟ್ಟಾಳು ದೇವಂಗ ಹುಡುಗಾಳು ಬಂಡಿ ಕೋಟೆಯಲ್ಲೇ ಸರಿಗೋಳ್ನ ಬಂಡಿ ಕೋಟೆಯಲ್ಲೇ ಸರಿಗೋಳ್ನ ಹಂಗಲ್ಲ ನಮ್ಮ 5 ಮಾತು ಅನ್ಬಿಡ್ತೀನಿ
ಹೆಣ್ಮಕ್ಳೆಲ್ಲ ಬೇಜಾರು ಮಾಡ್ಕೊಂಡ್ಬಂದು ನಮ್ಮ ಅವ್ವ ನನ್ನ ಮಾತು ಮಗ ನೋಡ ಅವ್ನು ರೌಡಿ ಹಾಕೋ